3, 2, 1, now. Taken off. ಒಂದು ದೇಶದ ಆಕಾಶ ಸುರಕ್ಷಿತವಾಗಿದ್ರೆ ಮಾತ್ರ ಆ ದೇಶದ ಗಡಿಗಳು ಸುರಕ್ಷಿತವಾಗಿರುವುದಕ್ಕೆ ಸಾಧ್ಯ. ಆದರೆ ಶತ್ರು ಪಡೆಯ ಹೈಪರ್ಸೋನಿಕ್ ಕ್ಷಿಪಣಿಗಳು, ಸ್ಟೆಲ್ತ್ ಫೈಟರ್ ಜೆಟ್ಗಳು ಮತ್ತು ಮಾರಕ ಡ್ರೋನ್ಗಳು ನಿಮ್ಮ ವಾಯು ಪ್ರದೇಶಕ್ಕೆ ನುಗ್ಗಿದ್ರೆ ಏನಾಗ್ತದೆ? ಇಷ್ಟು ದಿನ ಭಾರತ ತನ್ನ ಆಕಾಶವನ್ನು ಕಾಯುವುದಕ್ಕಾಗಿ ವಿದೇಶಿ ವಾಯು ರಕ್ಷಣಾ ವ್ಯವಸ್ಥೆಗಳ ಮೇಲೆ ಅವಲಂಬಿತವಾಗಿತ್ತು. ಆದರೆ ಇವತ್ತಿಗೆ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿದೆ. ಭಾರತದ DRDO ತಯಾರಿಸಿದ ಅತ್ಯಂತ ಶಕ್ತಿಶಾಲಿ ಮತ್ತು ರಹಸ್ಯ ಯೋಜನೆ ಪ್ರಾಜೆಕ್ಟ್ ಕುಶ ತನ್ನ ಮೊದಲ ಯಶಸ್ವಿ ಹಾರಾಟ ಪರೀಕ್ಷೆಯನ್ನ ಪೂರ್ಣಗೊಳಿಸಿದೆ. ಹಾಗಾದ್ರೆ ಇದು ರಷ್ಯಾದ S-400 ಸಿಸ್ಟಮ್ಗಿಂತ ಹೇಗೆ ಶಕ್ತಿಶಾಲಿ? ಚೀನಾ ಮತ್ತು ಪಾಕಿಸ್ತಾನದ ವಾಯುಪಡೆಗೆ ಈ ಕ್ಷಿಪಣಿ ಯಾಕೆ ನಡುಕ ಹುಟ್ಟಿಸಿದೆ? ಸೊ ಬನ್ನಿ ಗೆಳೆಯರೆ, ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ಭಾರತೀಯ ರಕ್ಷಣಾ ಕ್ಷೇತ್ರದ ಈ ಬೃಹತ್ ಮೈಲಿಗಲ್ಲಿನ ರೋಚಕ ಸತ್ಯಗಳನ್ನು ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಹಾಗೂ ಭಾರತದ DRDO ವಿಜ್ಞಾನಿಗಳ ಈ ಯಶಸ್ಸಿಗಾಗಿ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟಲ್ಲಿ ಜೈ ಹಿಂದ್ ಅಂತ ಬರೆಯೋದನ್ನ ಮರೆಯದಿರಿ. ಸೊ ಗೆಳೆಯರೆ, ಈಗಾಗಲೇ ಹಿಂದಿನ ಕೆಲವು ವಿಡಿಯೋಗಳಲ್ಲಿ ನಾನು DRDO ಯಾವಾಗ ಬೇಕಾದರೂ ಕುಶ ಪ್ರಾಜೆಕ್ಟ್ನ ಯಶಸ್ವಿ ಪರೀಕ್ಷೆ ಮಾಡಬಹುದು ಅಂತ ಹೇಳಿದ್ದೆ. ಹಾಗೇನೆ ನಿನ್ನೆ ಭಾರತೀಯ ರಕ್ಷಣಾ ಕ್ಷೇತ್ರದಲ್ಲಿ ಅಂದರೆ ಜುಲೈ 23, 2026 ಒಂದು ಹೊಸ ಇತಿಹಾಸ ಸೃಷ್ಟಿಯಾಗಿದೆ. ಒಡಿಸಾದ APJ ಅಬ್ದುಲ್ ಕಲಾಂ ದ್ವೀಪದಿಂದ ಭಾರತದ ಅತ್ಯಂತ ಮಹತ್ವಾಕಾಂಕ್ಷೆಯ ಪ್ರಾಜೆಕ್ಟ್ ಕುಶ ಲಾಂಗ್ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ನ ಚೊಚ್ಚಲ ಹಾರಾಟ ಪರೀಕ್ಷೆಯನ್ನು DRDO ಯಶಸ್ವಿಯಾಗಿ ನಡೆಸಿದೆ. ಹಾಗೂ ಈ ಪರೀಕ್ಷೆಯು ಕೇವಲ ಒಂದು ಕ್ಷಿಪಣಿಯ ಪರೀಕ್ಷೆ ಆಗಿರಲಿಲ್ಲ, ಬದಲಿಗೆ ಇದು ಭಾರತದ ಸಂಪೂರ್ಣ ವಾಯು ರಕ್ಷಣಾ ಶಕ್ತಿಯನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುವ ಹೊಸ ಅಧ್ಯಾಯ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಕೂಡ ಈ ಪರೀಕ್ಷೆಯ ಯಶಸ್ಸನ್ನು ಅಧಿಕೃತವಾಗಿ ಘೋಷಿಸಿದ್ದು, ಇಂತಹ ಅತ್ಯಾಧುನಿಕ ವಾಯು ರಕ್ಷಣಾ ತಂತ್ರಜ್ಞಾನವನ್ನು ಹೊಂದಿರುವ ವಿಶ್ವದ ಕೆಲವು ಆಯ್ದ ಸೂಪರ್ ಪವರ್ ದೇಶಗಳ ಪಟ್ಟಿಗೆ ಈಗ ಭಾರತ ಸೇರ್ಪಡೆಗೊಂಡಿದೆ ಅಂತ ಹೆಮ್ಮೆಯಿಂದ ಹೇಳಿದ್ದಾರೆ. ಗೆಳೆಯರೆ, ಕಳೆದ ದಶಕದಲ್ಲಿ ಭಾರತ ತನ್ನ ವಾಯುಗಡಿಗಳನ್ನು ರಕ್ಷಿಸುವುದಕ್ಕಾಗಿ ರಷ್ಯಾದಿಂದ S-400 ಟ್ರಯಂಫ್ ಏರ್ ಡಿಫೆನ್ಸ್ ಮಿಸೈಲ್ ಸಿಸ್ಟಮ್ಗಳನ್ನು ಖರೀದಿ ಮಾಡಿತ್ತು. ಈ S-400 ಅತ್ಯುತ್ತಮ ವ್ಯವಸ್ಥೆ ಆಗಿದ್ರೂ ಜಾಗತಿಕ ರಾಜಕೀಯ ಮತ್ತು ಸರಬರಾಜು ಸಾಲಿನ ಬಿಕ್ಕಟ್ಟುಗಳಿಂದಾಗಿ ವಿದೇಶಿ ಅಸ್ತ್ರಗಳ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗುವುದು ಭಾರತದ ಭದ್ರತೆಗೆ ಸವಾಲಾಗಿತ್ತು. ಹಾಗೂ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಕೊಂಡುಕೊಳ್ಳುವುದಕ್ಕಾಗಿ ಕೇಂದ್ರ ಸಚಿವ ಸಂಪುಟವು ಸುಮಾರು 21,700 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪ್ರಾಜೆಕ್ಟ್ ಕುಶಾಗೆ ಚಾಲನೆ ನೀಡಿತು. ಗೆಳೆಯರೆ, ಕುಶ ಯೋಜನೆಯ ಮುಖ್ಯ ಉದ್ದೇಶವೇನೆಂದರೆ ಭಾರತದ ಆಕಾಶಕ್ಕೆ ನುಗ್ಗುವ ಯಾವುದೇ ಶತ್ರು ವಿಮಾನ, ಕ್ರೂ ಕ್ಷಿಪಣಿ, ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಥವಾ UAVಗಳನ್ನು 100 ಕಿಲೋಮೀಟರ್ ದೂರದಲ್ಲಿ ಗುರುತಿಸಿ ಸಂಪೂರ್ಣವಾಗಿ ನಾಶಪಡಿಸುವುದು. ಹಾಗೂ ಯೋಜನೆಯಡಿ 3 ವಿಭಿನ್ನ ಶ್ರೇಣಿಯ ಇಂಟರ್ಸೆಪ್ಟ್ ಕ್ಷಿಪಣಿಗಳನ್ನು ಅಭಿವೃದ್ಧಿಪಡಿಸಲಾಗ್ತಾ ಇದೆ. ಅದರಲ್ಲಿ 150 ಕಿಲೋಮೀಟರ್, 250 ಕಿಲೋಮೀಟರ್ ಮತ್ತು ಬೃಹತ್ 350ರಿಂದ 400 ಕಿಲೋಮೀಟರ್ ರೇಂಜ್ನ ಕ್ಷಿಪಣಿಗಳು. ಹಾಗೆಯೇ ಇವತ್ತಿನ ಈ ಪರೀಕ್ಷೆಯಲ್ಲಿ ಅತ್ಯಂತ ಪ್ರಮುಖವಾದದ್ದು ಏನಂದ್ರೆ DRDO ಕೇವಲ ಕ್ಷಿಪಣಿಯನ್ನು ಮಾತ್ರವಲ್ಲ, ಅದರ ಸಂಪೂರ್ಣ ಆಡಳಿತ ಮತ್ತು ಕಂಟ್ರೋಲ್ ಸಿಸ್ಟಮ್ ಅನ್ನ ಯಶಸ್ವಿಯಾಗಿ ಪರೀಕ್ಷಿಸಿದೆ. ಗೆಳೆಯರೆ, ಪರೀಕ್ಷೆಯ ಸಮಯದಲ್ಲಿ ಅತಿ ವೇಗದಲ್ಲಿ ಮತ್ತು ಅತಿ ಎತ್ತರದಲ್ಲಿ ಹಾರುತ್ತಿದ್ದ ಎಲೆಕ್ಟ್ರಾನಿಕ್ ಶತ್ರು ಗುರಿಯನ್ನು ಕುಶ ಕ್ಷಿಪಣಿಯು ನಿಖರವಾಗಿ ಹೊಡೆದುರುಳಿಸಿದೆ. ಹಾಗೇನೀಗ ಮಿಲಿಟರಿ ಮತ್ತು ತಾಂತ್ರಿಕ ಪ್ರಾಮುಖ್ಯತೆ ಬಗ್ಗೆ ಮಾತಾಡೋಣ. ಗೆಳೆಯರೆ, ಮೊದಲನೇದಾಗಿ 3 ಲೇಯರ್ ಏರ್ ಡಿಫೆನ್ಸ್ ಶೀಲ್ಡ್. ಕುಶ ಸಿಸ್ಟಮ್ ತನ್ನ 3 ವಿಭಿನ್ನ ಇಂಟರ್ಸೆಪ್ಟ್ಗಳ ಮೂಲಕ 3 ಹಂತದ ಸುರಕ್ಷತಾ ಕವಚವನ್ನು ಸೃಷ್ಟಿಸುತ್ತದೆ. ಮೊದಲ ಹಂತದಲ್ಲಿ 150 ಕಿಲೋಮೀಟರ್ ದೂರದ ಬೆದರಿಕೆಗಳನ್ನು, ಎರಡನೇ ಹಂತದಲ್ಲಿ 250 ಕಿಲೋಮೀಟರ್ ಮತ್ತು ಮೂರನೇ ಹಂತದಲ್ಲಿ 400 ಕಿಲೋಮೀಟರ್ ದೂರದಲ್ಲಿ ಶತ್ರು ವಿಮಾನಗಳನ್ನು ನಾಶಪಡಿಸುತ್ತದೆ. ಹಾಗೆಯೇ ಎರಡನೆಯದಾಗಿ ಸುಧಾರಿತ ESA ರೆಡಾರ್. ಗೆಳೆಯರೆ, ಈ ಸಿಸ್ಟಮ್ ಅಲ್ಲಿ ಬಳಸಲಾಗಿರುವ ಸ್ವದೇಶಿ ಅಪ್ಗ್ರೇಡೆಡ್ ರೆಡಾರ್ಗಳು 100 ಶತ್ರು ಗುರಿಗಳನ್ನು ಒಂದೇ ಬಾರಿಗೆ ಟ್ರ್ಯಾಕ್ ಮಾಡುವ ಮತ್ತು ಅತ್ಯಂತ ಕಡಿಮೆ ರೆಡಾರ್ ಸಿಗ್ನೇಚರ್ ಹೊಂದಿರುವ ಸ್ಟೆಲ್ತ್ ಫೈಟರ್ ಜೆಟ್ಗಳನ್ನು ಸಹ ಪತ್ತೆ ಹಚ್ಚುವ ಸಾಮರ್ಥ್ಯವನ್ನು ಹೊಂದಿವೆ. ಮೂರನೇದಾಗಿ ನೆಟ್ವರ್ಕ್ ಸೆಂಟ್ರಿಕ್ ವಾರ್ಫೇರ್. ಈ ಕುಶ ಸಿಸ್ಟಮ್ ಅನ್ನ ಭಾರತೀಯ ವಾಯುಪಡೆಯ IACCS ಅಂದರೆ ಇಂಟಿಗ್ರೇಟೆಡ್ ಏರ್ ಕಮಾಂಡ್ ಅಂಡ್ ಕಂಟ್ರೋಲ್ ಸಿಸ್ಟಮ್ನೊಂದಿಗೆ ಸಂಪರ್ಕಿಸಬಹುದು. ಅಂದರೆ ನಮ್ಮ ಆಕಾಶ್, MRSAM ಮತ್ತು S-400 ಕ್ಷಿಪಣಿ ವ್ಯವಸ್ಥೆಗಳೊಂದಿಗೆ ಇದು ನೇರವಾಗಿ ಮಾಹಿತಿ ವಿನಿಮಯ ಮಾಡಿಕೊಂಡು ದಾಳಿ ಮಾಡ್ತದೆ. ಸೊ ಈಗ ರಾಜಕೀಯ ಮತ್ತು ಆರ್ಥಿಕ ಪ್ರಭಾವದ ಬಗ್ಗೆ ಮಾತಾಡೋಣ. ಗೆಳೆಯರೆ, ಈ ಯಶಸ್ಸಿನಿಂದಾಗಿ ಭಾರತವು ವಿದೇಶಿಗಳಿಂದ ಶತಕೋಟಿ ಡಾಲರ್ ಮೌಲ್ಯದ ವಾಯು ರಕ್ಷಣಾ ವ್ಯವಸ್ಥೆಗಳನ್ನು ಆಮದು ಮಾಡಿಕೊಳ್ಳುವುದು ಸಂಪೂರ್ಣವಾಗಿ ನಿಲ್ಲಲಿದೆ. ಹಾಗೂ ಇದು ಆತ್ಮನಿರ್ಭರ ಭಾರತಕ್ಕೆ ಬೃಹತ್ ಶಕ್ತಿ ನೀಡಲಿದ್ದು, ಮುಂಬರುವ ದಿನಗಳಲ್ಲಿ ಭಾರತವು ಜಾಗತಿಕ ರಕ್ಷಣಾ ಮಾರುಕಟ್ಟೆಯಲ್ಲಿ ಇಂತಹ ದೀರ್ಘ ಶ್ರೇಣಿಯ ಕ್ಷಿಪಣಿಗಳನ್ನು ಮಿತ್ರ ದೇಶಗಳಿಗೆ ರಫ್ತು ಮಾಡುವ ಸಾಮರ್ಥ್ಯವನ್ನ ಪಡೆಯಲಿದೆ.
ಇದಷ್ಟೇ ಅಲ್ಲ ಗೆಳೆಯರೆ, ಇವತ್ತಿನ ಆಧುನಿಕ ಯುದ್ಧ ತಂತ್ರಗಳಲ್ಲಿ ಶತ್ರು ಪಡೆಗಳು ಕೇವಲ ಸಾಂಪ್ರದಾಯಿಕ ಕ್ಷಿಪಣಿಗಳನ್ನು ಮಾತ್ರ ನೆಚ್ಚಿಕೊಂಡಿಲ್ಲ. ಚೀನಾದ J-20ನಂತಹ ಸ್ಟೆಲ್ತ್ ಫೈಟರ್ ಜೆಟ್ಗಳು ಮತ್ತು ಶಬ್ದಕ್ಕಿಂತ 5 ಪಟ್ಟು ವೇಗವಾಗಿ ಚಲಿಸುವ ಹೈಪರ್ಸೋನಿಕ್ ಗ್ಲೈಡ್ ವೆಹಿಕಲ್ಗಳು ಅತ್ಯಂತ ಅಪಾಯಕಾರಿ ಬೆದರಿಕೆಗಳಾಗಿವೆ. ಸೊ ಇಂಥ ಸವಾಲುಗಳನ್ನು ನಿಗ್ರಹಿಸಲು ಪ್ರಾಜೆಕ್ಟ್ ಕುಶಾದಲ್ಲಿ ಅಡ್ವಾನ್ಸ್ಡ್ ಕೈನೆಟಿಕ್ ಹಿಟ್ ಟು ಕಿಲ್ ಮತ್ತು ಡ್ಯುಯಲ್ ಪಲ್ಸ್ ರಾಕೆಟ್ ತಂತ್ರಜ್ಞಾನವನ್ನು ಬಳಸಿ ರೂಪಿಸಲಾಗಿದೆ. ಅಂದರೆ ಶತ್ರು ಕ್ಷಿಪಣಿಯು ಗಾಳಿಯಲ್ಲಿ ದಿಕ್ಕು ಬದಲಾಯಿಸಿದ್ರು ಸಹ ಕುಶ ಕ್ಷಿಪಣಿಯು ತನ್ನ ಅಡ್ವಾನ್ಸ್ಡ್ ಹೈಬ್ರಿಡ್ ಆಪ್ಟಿಕಲ್ ಮತ್ತು ರೆಡಾರ್ ಸೀಕರ್ ಸಹಾಯದಿಂದ ಕ್ಷಣ ಮಾತ್ರದಲ್ಲಿ ಅದನ್ನು ಬೆನ್ನಟ್ಟಿ ನೇರವಾಗಿ ಡಿಕ್ಕಿ ಹೊಡೆದು ನಾಶಪಡಿಸುತ್ತದೆ. ಇದಷ್ಟೇ ಅಲ್ಲ, ಒಂದೇ ಬಾರಿಗೆ ನೂರಾರು ಸಣ್ಣ ಡ್ರೋನ್ಗಳು ದಾಳಿ ಮಾಡುವ ಡ್ರೋನ್ ಸ್ವಾಮ್ ಆಕ್ರಮಣವನ್ನು ತಡೆಯುವುದಕ್ಕಾಗಿ ಈ ಸಿಸ್ಟಮ್ನಲ್ಲಿ ಸ್ವಯಂಚಾಲಿತ ಬೆದರಿಕೆ ಆದ್ಯತೆ ಅಂದರೆ ಆಟೋಮೇಟೆಡ್ ಥ್ರೆಟ್ ಪ್ರಯಾರಿಟೈಸೇಷನ್ ಸಿಸ್ಟಮ್ ಇದೆ. ಅಂದ್ರೆ ಯಾವ ಶತ್ರು ಅಸ್ತ್ರ ಮೊದಲು ಅಪಾಯಕಾರಿ ಅನ್ನೋದನ್ನ ಕೃತಕ ಬುದ್ಧಿಮತ್ತೆ AI ಆಧಾರಿತ ಸಿಸ್ಟಮ್ ನಿರ್ಧರಿಸಿ ಕ್ಷಣಾರ್ಧದಲ್ಲಿ ಕ್ಷಿಪಣಿಗಳನ್ನ ಫೈರ್ ಮಾಡ್ತದೆ. ಗೆಳೆಯರೆ, ಇದರ ಒಂದೇ ಒಂದು ಸಿಂಗಲ್ ಶಾಟ್ ಕಿಲ್ ಪ್ರೊಬ್ಯಾಬಿಲಿಟಿ 80% ಹೆಚ್ಚಿದ್ರೆ, 2 ಕ್ಷಿಪಣಿಗಳನ್ನು ಸತತವಾಗಿ ಉಡಾಯಿಸಿದ್ರೆ 90% ಹೆಚ್ಚು ನಿಖರತೆಯೊಂದಿಗೆ ಶತ್ರು ಗುರಿಯನ್ನು ಧ್ವಂಸಗೊಳಿಸುತ್ತದೆ. ಹಾಗೂ ಈ ಹೈಟೆಕ್ ಸಾಮರ್ಥ್ಯವೇ ಭಾರತದ ಈ ಮಿಷನ್ ಸುದರ್ಶನ್ ಚಕ್ರವನ್ನು ವಿಶ್ವದ ಅತ್ಯಂತ ಮಾರಕ ವಾಯು ರಕ್ಷಣಾ ವ್ಯವಸ್ಥೆಯನ್ನಾಗಿ ಮಾಡಿದೆ. ಆದರೆ ಗೆಳೆಯರೆ, ನಾವಿಲ್ಲಿ ಈ ಸಿಸ್ಟಮ್ ಅನ್ನ ಸಶಸ್ತ್ರ ಪಡೆಗಳಿಗೆ ಪೂರ್ಣ ಪ್ರಮಾಣದಲ್ಲಿ ಸೇರ್ಪಡೆಗೊಳಿಸುವುದಕ್ಕಾಗಿ ನಮಗೆ ಕೆಲವು ಸವಾಲುಗಳು ಮತ್ತು ಮುಂದಿನ ಹಂತದ ಪರೀಕ್ಷೆಗಳಿವೆ. ಅದರಲ್ಲಿ ಮೊದಲನೇದಾಗಿ ಇದರ ಅನುಕೂಲಗಳ ಬಗ್ಗೆ ಮಾತಾಡೋದಾದ್ರೆ ಗೆಳೆಯರೆ, ಭಾರತದ ಗಡಿ ಪ್ರದೇಶಗಳಾದ ಲಡಾಖ್, ಅರುಣಾಚಲ್ ಪ್ರದೇಶ್ ಮತ್ತು ಥಾರ್ ಮರುಭೂಮಿಯಲ್ಲಿ ಈ ಮಿಸೈಲ್ ಸಿಸ್ಟಮ್ ಅನ್ನು ನಿಯೋಜಿಸುವುದರಿಂದ ಚೀನಾ ಮತ್ತು ಪಾಕಿಸ್ತಾನದ ವಾಯುಪಡೆಗಳು ಭಾರತೀಯ ಗಡಿಯ 350 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಬರುವುದಕ್ಕಾಗಿ 100 ಬಾರಿ ಯೋಚಿಸಬೇಕಾಗ್ತದೆ. ಹಾಗೆ ಎರಡನೇದಾಗಿ ಸವಾಲುಗಳು ಗೆಳೆಯರೆ, ಈ ಮಿಸೈಲ್ ಸಿಸ್ಟಮ್ನ ಮುಂದಿನ ಹಂತದ ಸರಣಿ ಪರೀಕ್ಷೆಗಳು, ವಿಭಿನ್ನ ವಾತಾವರಣದ ವೈಪರೀತ್ಯಗಳಲ್ಲಿ ಪರೀಕ್ಷೆಗಳು ಮತ್ತು ಮಾಸ್ ಪ್ರೊಡಕ್ಷನ್ಗೆ ಭಾರತದ ಡೈನಾಮಿಕ್ಸ್ ಲಿಮಿಟೆಡ್ BDL ಹಾಗೂ ಖಾಸಗಿ ಸಹಭಾಗಿತ್ವವನ್ನು ವೇಗಗೊಳಿಸುವುದು ಮುಖ್ಯವಾಗಿದೆ. ರಕ್ಷಣಾ ತಜ್ಞರ ಪ್ರಕಾರ 2028ರ ವೇಳೆಗೆ ಈ ಪ್ರಾಜೆಕ್ಟ್ ಕುಶ ಕ್ಷಿಪಣಿ ವ್ಯವಸ್ಥೆಯು ಭಾರತೀಯ ವಾಯುಪಡೆಯಲ್ಲಿ ಅಧಿಕೃತವಾಗಿ ಹಂತ ಹಂತವಾಗಿ ಸೇರ್ಪಡೆಗೊಳ್ಳುವುದಕ್ಕಾಗಿ ಪ್ರಾರಂಭವಾಗಲಿದೆ. ಒಟ್ಟಾರೆಯಾಗಿ ಹೇಳುವುದಾದ್ರೆ ಗೆಳೆಯರೆ, ಪ್ರಾಜೆಕ್ಟ್ ಕುಶಾದ ಈ ಚೊಚ್ಚಲ ಪರೀಕ್ಷೆಯು ಭಾರತದ ಆಕಾಶ ರಕ್ಷಣೆಯಲ್ಲಿ ನವಯುಗದ ಆರಂಭವನ್ನು ಸೂಚಿಸುತ್ತದೆ. ಶತ್ರುಗಳ ಯಾವುದೇ ಅಸ್ತ್ರಕ್ಕೂ ತಕ್ಕ ಉತ್ತರ ನೀಡುವುದಕ್ಕಾಗಿ ಭಾರತ ಇವತ್ತಿಗೆ ಸಂಪೂರ್ಣವಾಗಿ ಸ್ವಾವಲಂಬಿ ಆಗ್ತಾ ಇದೆ. ಹಾಗಾದ್ರೆ ಗೆಳೆಯರೆ, ಭಾರತದ ಈ ರಕ್ಷಣಾ ಪರಾಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಭಾರತದ ಸ್ವದೇಶಿ ರಕ್ಷಣಾ ತಂತ್ರಜ್ಞಾನ ಬೆಳೆಯುತ್ತಿರುವುದಕ್ಕೆ ನಿಮ್ಮ ಅನಿಸಿಕೆಯನ್ನ ಕೆಳಗೆ ಕಮೆಂಟ್ ಮಾಡಿ. ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟವಾಗಿದ್ರೆ ತಕ್ಷಣವೇ ಲೈಕ್ ಮಾಡಿ, ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ. ಪ್ರಪಂಚದ ಮತ್ತು ಭಾರತದ ಪ್ರಮುಖ ರಕ್ಷಣಾ ಹಾಗೂ ಜಿಯೋ ಪಾಲಿಟಿಕ್ಸ್ ಅಪ್ಡೇಟ್ಗಳನ್ನು ಕನ್ನಡದಲ್ಲಿ ಪಡೆಯುವುದಕ್ಕಾಗಿ ನಮ್ಮ ಪ್ರಚಾ ಇನ್ಫೋ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ. ಜೈ ಹಿಂದ್, ಜೈ ಕರ್ನಾಟಕ.